ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಪೊಲೀಸರ ಮೇಲೆ ಕಲ್ಲು ತೂರಿದವರ ವಿರುದ್ಧದ ಕೇಸ್ಗಳಾಗಿರಬಹುದು, ಗಲಭೆ ನಡೆಸಿದವರ ಮೇಲಿನ ಪ್ರಕರಣಗಳಾಗಿರಬಹುದು, ಸಾರ್ವಜನಿಕ ಆಸ್ತಿಪಾಸ್ತಿಯನ್ನ ನಷ್ಟ ಮಾಡಿದಂತಹವರ ಪ್ರಕರಣಗಳಾಗಿರಬಹುದು, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಹಾಳು ಮಾಡಿದವರ ವಿರುದ್ಧದ ಪ್ರಕರಣಗಳಾಗಿರಬಹುದು. ಅಂದ್ರೆ ಕೇವಲ ತಮಗೆ ವೋಟ್ ಮುಖ್ಯ ಅನ್ನುವಂತಹ ಕಾರಣಕ್ಕೋಸ್ಕರ ತಮ್ಮ ವೋಟ್ ಬ್ಯಾಂಕ್ ಅನ್ನ ಮೆಚ್ಚಿಸುವ ಸಲುವಾಗಿ ಇಂತಹ ಪ್ರಕರಣಗಳನ್ನ ಹಿಂಪಡೆಯೋದಕ್ಕೆ ಹೊರಟಂತಹ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಮತ್ತೊಮ್ಮೆ ಹೈಕೋರ್ಟ್ನಿಂದ ದೊಡ್ಡ ಬ್ರೇಕ್ ಬಿದ್ದಿದೆ. ಈ ಹಿಂದೆ ಕೂಡ ಹೈಕೋರ್ಟ್ ಕಡೆಯಿಂದ ಇದೇ ರೀತಿ ಪ್ರಕರಣಗಳನ್ನ ಹಿಂಪಡೆದು ಉಗಿಸ್ಕೊಂಡು ಬಂದಿತ್ತು. ಹಾಗಾಗಿ ಏನದು ಪ್ರಕರಣ, ಯಾವಾಗೆಲ್ಲಾಗಿದೆ ಎಲ್ಲವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ. ಆಳಂದ ಲಾಡ್ಲೆ ಮಶಾಕ್ ದರ್ಗಾ ಗಲಾಟೆ ಏನಿದೆ ಅನ್ನುವಂಥದ್ದನ್ನ ಮೊದಲಿಗೆ ಚಿಕ್ಕದಾಗಿ ನೋಡ್ಬಿಡೋಣ. ಆಳಂದ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗ ಇದೆ. ದರ್ಗಾದ ಒಳಗೆ ಶಿವಲಿಂಗ ಹೇಗೆ ಬಂತು, ಯಾಕೆ ಬಂತು, ಅದೆಲ್ಲ ಅರ್ಥ ಆಗುವಂಥದ್ದೇ ನಿಮಗಲ್ವಾ. ಇರಲಿ, 2021 ನವೆಂಬರ್ ತಿಂಗಳಲ್ಲಿ ಆ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗದ ಮೇಲೆ ಒಂದಷ್ಟು ವಿಕೃತ ಮನಸ್ಸಿನವರು ಮಲಮೂತ್ರವನ್ನ ಎರಚಿ ವಿಕೃತಿಯನ್ನ ಮೆರೀತಾರೆ. ಆಯ್ತಲ್ವಾ. ಅದಾದ ನಂತರ ಅಂದ್ರೆ ಈ ಘಟನೆ ಆಗಿದೆ 2021ರಲ್ಲಿ. ಇದಾದ ನಂತರ 2022 ಶಿವರಾತ್ರಿಯ ದಿನ ಆ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ಶಿವಲಿಂಗವನ್ನ ಶುದ್ಧೀಕರಣ ಮಾಡಿ ಪೂಜೆ ಮಾಡಬೇಕು ಅಂತ ಹಿಂದೂ ಸಂಘಟನೆಗಳು ಬರುತ್ತವೆ. ಅವತ್ತು ಜಾಸ್ತಿ ಜನ ಬಂದು ಇನ್ನೂ ಸಮಸ್ಯೆ ಆಗೋದು ಬೇಡ ಅನ್ನುವಂಥ ದೃಷ್ಟಿಯಲ್ಲಿ ಕೆಲವೇ ಮಂದಿಗೆ ಆ ಶುದ್ಧೀಕರಣಕ್ಕೆ ಹೋಗೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಇವರು ಒಳಗೆ ಹೋದ ಸಂದರ್ಭದಲ್ಲಿ ಈ ಶಾಂತಿ ದೂತರಿದ್ದಾರಲ್ವಾ, ಬ್ರದರ್ಸ್ಗಳಿದಾರಲ್ವಾ, ಇದಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಒಳಗೆ ನುಗ್ಗು ಬಿಡ್ತಾರೆ. ದೊಡ್ಡ ಮಟ್ಟದ ಗಲಾಟೆ ಆಗತ್ತೆ. ಆ ಬಂದಂತಹ ಶಾಂತಿ ದೂತರ ಕೈಯಲ್ಲಿ ತಲವಾರಿತ್ತು. ದೊಡ್ಡ ಮಟ್ಟದ ಗಲಾಟೆ. DCSP ಕಾರಿನ ಮೇಲೆ ಹೊಡಿತಾರೆ, ಕಲ್ಲು ತೂರಾಟವನ್ನು ಮಾಡ್ತಾರೆ, ಮಾರಕಾಸ್ತ್ರಗಳನ್ನ ಪ್ರದರ್ಶನ ಮಾಡ್ತಾರೆ, ಸಾರ್ವಜನಿಕ ಆಸ್ತಿಪಾಸ್ತಿ ಹಾನಿ ಆಗತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಸುಮಾರು 13 ಪ್ರಕರಣಗಳಿದ್ವು. ಇದನ್ನ ಇತ್ತೀಚೆಗೆ ರಾಜ್ಯ ಸರ್ಕಾರ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹಿಂಪಡೆಯುತ್ತೆ. ಇದೇ ವರ್ಷ ಮೇ 21ನೇ ತಾರೀಕು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಕಲಬುರಗಿಯ ಆಳಂದದ ಲಾಡ್ಲೆ ಮಶಾಕ್ ದರ್ಗಾ ಗಲಾಟೆ ಕೇಸನ್ನ ಕಾಂಗ್ರೆಸ್ ವಾಪಸ್ ಪಡ್ಕೊಳ್ಳುತ್ತೆ. ಗಲಭೆಯಲ್ಲಿ ಭಾಗಿಯಾಗಿದ್ದವರ ಮೇಲೆ ಕೇಸ್ಗಳು ಏನಿತ್ತು ಅವೆಲ್ಲವನ್ನ ಕೈ ಬಿಟ್ಬಿಡ್ತಾರೆ. ವೋಟ್ ಬ್ಯಾಂಕ್ ಮೆಚ್ಚಿಸ್ಬೇಕಲ್ವಾ. ಬಟ್ ಈ ಬಾರಿ ಮೆಚ್ಚೋದಕ್ಕೆ ಹೋಗಿ ಹೈಕೋರ್ಟ್ ಕಡೆಯಿಂದ ಸಣ್ಣ ಮಟ್ಟಿಗೆ ಉಗಿಸ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಈ ಆಳಂದ ದರ್ಗಾ ಗಲಭೆಗೆ ಸಂಬಂಧಪಟ್ಟಂತಹ ಪ್ರಕರಣ ಸೇರಿದ ಹಾಗೆ ಸುಮಾರು 52 ಕ್ರಿಮಿನಲ್ ಪ್ರಕರಣಗಳನ್ನ ಹಿಂದಕ್ಕೆ ಪಡೆದಂತಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗಿರೀಶ್ ಭಾರದ್ವಾಜ್ ಅನ್ನುವಂಥವರು ಕಾನೂನು ಹೋರಾಟಕ್ಕೆ ಇಳಿತಾರೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಆ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಮುಖ್ಯ ನ್ಯಾಯಮೂರ್ತಿಗಳಾದಂತಹ ವಿಭು ಬಕ್ರು, ಅದೇ ರೀತಿ ನ್ಯಾಯಮೂರ್ತಿ KS ಹೇಮಲೇಖ್ ಅವರಿದ್ದಂತಹ ವಿಭಾಗೀಯ ಪೀಠ ಈಗ ಸರ್ಕಾರದ ಆ ಆದೇಶಕ್ಕೆ ಮಧ್ಯಂತರ ತಡೆಯಾಜ್ಞೆಯನ್ನ ಕೊಟ್ಟಿರುವಂಥದ್ದು. ಅಪರಾಧ ಪ್ರಕ್ರಿಯಾ ಸಂಹಿತೆ ಸೆಕ್ಷನ್ 321 ರಾಜ್ಯ ಸರ್ಕಾರ ಅನ್ವಯಿಸಿರೋದ್ರಲ್ಲಿ ಲೋಪ ಇದೆ. ಆಮೇಲೆ ಆರೋಪಿಗಳ ವಿರುದ್ಧದ ಮೊಕದ್ದಮೆಯನ್ನ ನೀವು ಹಿಂಪಡಿತೀರಾ ಅಂತಂದ್ರೆ ಅದನ್ನ ಸರಿಯಾದ ಕಾನೂನು ಪ್ರಕ್ರಿಯೆ ಮೂಲಕನೇ ಮಾಡಬೇಕಾಗತ್ತೆ. ಆದ್ರೆ ರಾಜ್ಯ ಸರ್ಕಾರ ಅದನ್ನು ಉಲ್ಲಂಘನೆ ಮಾಡಿದೆ. ಹಾಗಾಗಿ ಈಗ ಮುಂದಿನ ವಿಚಾರಣೆವರೆಗೂ ಹೈಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಅಲ್ಲಿಗೆ ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಹೋದಂಥವರಿಗೆ, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ನಾಶ ಮಾಡೋದಕ್ಕೆ ಹೋದಂಥವರಿಗೆ, ಕ್ಲೀನ್ ಚಿಟ್ಟು ಕೊಡೋದಕ್ಕೆ ಹೋದಂತಹ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಖಭಂಗ ಆಗಿದೆ. RSS ಅದು ಇದು ಎಲ್ಲ ಮಾತನಾಡೋರು ಈಗ ಎಲ್ಲಿದ್ದಾರೆ ವೀಕ್ಷಕರ. ಆಮೇಲೆ ಇದೇನು ಮೊದಲನೇ ಬಾರಿ ಅಲ್ಲ ಕಾಂಗ್ರೆಸ್ ಮುಸ್ಲಿಂ ಓಲೈಕೆ ಮಾಡೋದಕ್ಕೆ ಹೋಗಿ ಕೋರ್ಟ್ ಕಡೆಯಿಂದ ಉಗಿಸ್ಕೊಂಡು ಬಂದಿರುವಂಥದ್ದು. ಇದಕ್ಕೂ ಮೊದಲು ಈ ರೀತಿಯಾದಂತಹ ಘಟನೆಗಳು ಆಗಿವೆ. ಹೈಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಅಂತ ಒಂದು 2 ಘಟನೆಗಳನ್ನ ಹೇಳ್ಬಿಡ್ತೀನಿ. ಕಳೆದ ವರ್ಷ ಅಂದ್ರೆ 2025 ಮೇ ತಿಂಗಳಲ್ಲಿ ಇದೇ ರೀತಿ ಹೈಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿತ್ತು. ಯಾವ ವಿಚಾರದಲ್ಲಿ ಅಂತ ನೋಡೋದಾದ್ರೆ 2022ರಲ್ಲಿ ಹಳೆ ಹುಬ್ಬಳ್ಳಿಯಲ್ಲಿ ಒಂದು ಗಲಭೆ ನಡೆಯುತ್ತೆ. ನೆನಪಿದೆ ಅಲ್ವಾ? ಯಾವುದೊಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಇಂದ ಆರಂಭ ಆಗುತ್ತೆ. ಅದಕ್ಕೆ ಶಾಂತಿ ದೂತರು ಕೆರಳಿ
ಸೀದಾ ಪೊಲೀಸ್ ಸ್ಟೇಷನ್ಗೆ ಬಂದು ಬಿಡ್ತಾರೆ, ದಾಳಿ ನಡೆಸ್ತಾರೆ, ಹಲ್ಲೆ ಮಾಡ್ತಾರೆ. ಈ ಹುಬ್ಬಳ್ಳಿ ಗಲಭೆಯೂ ಸೇರಿದ ಹಾಗೆ ಇನ್ನು ಮಾಜಿ ಸಚಿವರು, ಮಾಜಿ ಶಾಸಕರು, ಒಂದಷ್ಟು ಸಂಘಟನೆಯ ಹೋರಾಟಗಾರರಾಗಿರ್ಬೋದು, ಪ್ರಭಾವಿ ಸಂಸ್ಥೆಗಳಿಗೆ ಸೇರಿದಂತಹ ವ್ಯಕ್ತಿಗಳ ವಿರುದ್ಧದ ಒಟ್ಟಾರೆ 43 ಕ್ರಿಮಿನಲ್ ಪ್ರಕರಣವನ್ನ ವಾಪಸ್ ಪಡೆಯೋದಕ್ಕೆ 2024ರಲ್ಲಿ ಕರ್ನಾಟಕ ಕಾಂಗ್ರೆಸ್ ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗತ್ತೆ. ಅವಧಿ ಆದೇಶವನ್ನ ಪ್ರಶ್ನೆ ಮಾಡಿ ಗಿರೀಶ್ ಭಾರದ್ವಾಜ್ ಅನ್ನುವಂಥವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸ್ತಾರೆ. ಅರ್ಜಿ ವಿಚಾರಣೆ ನಡೆಸಿದಂತಹ CJNV ಅಂಜಾರಿಯಾ, ನ್ಯಾಯಮೂರ್ತಿಗಳಾದಂತಹ KV ಅರವಿಂದ್ ಅವರಿದ್ದಂತಹ ಹೈಕೋರ್ಟ್ ದ್ವಿಸದಸ್ಯ ಪೀಠ ಮೇ 2025ಕ್ಕೆ ರಾಜ್ಯ ಸರ್ಕಾರದ ಆ ಆದೇಶವನ್ನ ರದ್ದುಗೊಳಿಸಿ ತಡೆಯಾಜ್ಞೆಯನ್ನ ನೀಡುತ್ತೆ. ಮತ್ತೊಮ್ಮೆ ಮುಖಭಂಗ. ಇದಾದ ನಂತರ ಇನ್ನೊಂದು ಘಟನೆ, ಚಿತ್ತಾಪುರ ಪೊಲೀಸರ ಮೇಲಿನ ದಾಳಿಯ ಪ್ರಕರಣ. ಇದರಲ್ಲೂ ಕೂಡ ಹೈಕೋರ್ಟ್ ತಡೆಯಾಜ್ಞೆಯನ್ನ ಕೊಟ್ಟಿತ್ತು. ಇಲ್ಲಿ ಏನಾಗಿತ್ತು ಅಂತಂದ್ರೆ 2019ರಲ್ಲಿ ನಡೆದಂತಹ ಘಟನೆ. ಬಕ್ರೀದ್ ಹಬ್ಬದ ದಿನ ಆಗಸ್ಟ್ 11ನೇ ತಾರೀಕು ಚಿತ್ತಾಪುರದಲ್ಲಿ ಅಕ್ರಮವಾಗಿ ಗೋ ಸಾಗಾಟ ಮಾಡ್ತಾ ಇದ್ದಂಥವರ ವಾಹನವನ್ನ ತಡೆದು ಗೋ ರಕ್ಷಣೆ ಮಾಡ್ತಾ ಇದ್ದಂಥ ಯುವಕರು ಪೊಲೀಸರಿಗೆ ಒಪ್ಪಿಸ್ತಾರೆ. ಅದನ್ನ ಶಾಂತಿ ದೂತರಿಗೆ ಇದನ್ನು ಸಹಿಸಿಕೊಳ್ಳೋದಕ್ಕಾಗಲಿಲ್ಲ. ಸೀದಾ ಪೊಲೀಸ್ ಸ್ಟೇಷನ್ಗೆ ಬಂದು ಗಲಾಟೆಯನ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಗೋ ರಕ್ಷಣೆ ಮಾಡಿದ್ದಂತಹ ಯುವಕರ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಆ ಶಾಂತಿ ದೂತರ ವಿರುದ್ಧ ಲಾಠಿ ಪ್ರಹಾರವನ್ನು ನಡೆಸ್ತಾರೆ ಪೊಲೀಸರು, ಲಾಠಿ ಚಾರ್ಜ್ ಮಾಡ್ತಾರೆ. ಬಟ್ ಅವರಿಗೆ ಪೊಲೀಸರು, ಕಾನೂನು ಸುವ್ಯವಸ್ಥೆ ಇದೆಲ್ಲ ಲೆಕ್ಕ ಇದೆಯಾ? ಇವೆಲ್ಲದಕ್ಕೆ ಬೆಲೆ ಕೊಡ್ತಾರಾ? ಚಾನ್ಸೇ ಇಲ್ಲ. ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾ ಇದ್ದ ಹಾಗೆ ಕೋಪ ಬರುತ್ತೆ. ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ನಡೆಸ್ತಾರೆ. ಯಾರ ಮೇಲೆ? ಪೊಲೀಸರ ಮೇಲೆ. ಕೊನೆಗೆ ಈ ಪ್ರಕರಣದಲ್ಲಿ ಹೆಂಗಾಯ್ತು ಅಂತಂದ್ರೆ ಸ್ವತಃ ಪೊಲೀಸ್ ಇಲಾಖೆನೇ ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡುತ್ತೆ. ಬಟ್ ಕಾಂಗ್ರೆಸ್ಸಿಗೆ ಪೊಲೀಸರಾದ್ರೇನು, ಯಾರಾದ್ರೇನು, ಯಾರಿಗೆ ಏನು ನೋವಾದ್ರೇನು, ನಷ್ಟ ಆದ್ರೇನು, ತಮ್ಮ ವೋಟ್ ಬ್ಯಾಂಕ್ ಭದ್ರ ಆಗಿರ್ಬೇಕಷ್ಟೆ, ಅವರನ್ನ ಮೆಚ್ಚಿಸಬೇಕಷ್ಟೆ. ಅದಕ್ಕೆ ಪೊಲೀಸರ ಮೇಲಿನ ಕಲ್ಲು ತೂರಾಟ ಪ್ರಕರಣವನ್ನ ಕೂಡ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹಿಂಪಡೆಯುತ್ತೆ. ಅಗೇನ್ ಇದರ ವಿರುದ್ಧ ಕೂಡ ಗಿರೀಶ್ ಭಾರದ್ವಾಜ್ ಸರ್ಕಾರದ ಈ ನಿರ್ಧಾರದ ವಿರುದ್ಧ ಹೈಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಕೆ ಮಾಡ್ತಾರೆ. ಕೊನೆಗೆ ವಿಚಾರಣೆ ನಡೆಯುತ್ತೆ. ಪೊಲೀಸರ ಮೇಲಿನ ಆ ಕಲ್ಲು ತೂರಾಟ ಪ್ರಕರಣವನ್ನ ಹಿಂಪಡೆಯುವಂತಹ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಕಲಬುರಗಿ ಹೈಕೋರ್ಟ್ ಪೀಠ ತಡೆಯನ್ನ ನೀಡುತ್ತೆ. ಅಂದ್ರೆ ಇವರಿಗೆ ಈ ಕಾನೂನು, ನ್ಯಾಯಾಲಯ ಇದ್ಯಾವುದು ಲೆಕ್ಕಕ್ಕೆ ಇಲ್ಲ. ಇವರ ಗುರಿ ಒಂದೇ, ತಮ್ಮ ವೋಟ್ ಬ್ಯಾಂಕ್ ಅನ್ನ ಮೆಚ್ಚಿಸುವಂಥದ್ದು. ಅದಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಕಾಂಗ್ರೆಸ್ ಇಳಿಯುತ್ತೆ. ಅದನ್ನ ಮತ್ತೆ 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 ಪ್ರೂವ್ ಮಾಡ್ತಾನೆ ಇದ್ದಾರೆ. ಅವರು ಕಲ್ಲು ತೂರಾಟನಾದ್ರೂ ಮಾಡ್ಲಿ, ಭಯೋತ್ಪಾದಕ ಕೃತ್ಯಗಳನ್ನಾದ್ರೂ ಮಾಡ್ಲಿ, ಅದು ಪೊಲೀಸರ ಮೇಲೆ ಆಗ್ಲಿ, ಸಾರ್ವಜನಿಕರ ಮೇಲೆ ಆಗ್ಲಿ, ಏನಾದ್ರೂ ಆಗ್ಲಿ, ಅವರನ್ನ ಬ್ರದರ್ಸ್ ಬೇಕಾದ್ರೂ ಕರೀತಾರೆ. ಅವರು ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡೋರು ಅಂತ ಬೇಕಾದ್ರೂ ಕರೀತಾರೆ. ಒಟ್ನಲ್ಲಿ ತಮ್ಮ ವೋಟ್ ಬ್ಯಾಂಕ್ ಅನ್ನು ಭದ್ರ ಮಾಡ್ಕೊಳ್ಬೇಕಷ್ಟೇ. ವೀಕ್ಷಕರು, ಈ ಬಾರಿ ಅಧಿಕಾರಕ್ಕೆ ಬಂದ್ರೆ ಎಲ್ಲ ನಮ್ಮದೇ ದರ್ಬಾರು, ನಮ್ಮವರ ಕೇಸ್ಗಳನ್ನ ಆರಾಮ್ಸೆ ನಾವು ಹಿಂಪಡಿಬಹುದು ಅನ್ನುವಂಥ ಕಾಂಗ್ರೆಸ್ ಲೆಕ್ಕಾಚಾರವನ್ನ ಈ ಬಾರಿ ಮತ್ತೊಮ್ಮೆ ಹೈಕೋರ್ಟ್ ಸುಳ್ಳು ಮಾಡಿದೆ. ಹೈಕೋರ್ಟ್ ಮುಂದೆ ಈ ಬಾರಿ ನಡಿಲಿಲ್ಲ. ನೋಡೋಣ ಮುಂದಿನ ವಿಚಾರಣೆಯಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ, ಕಾದು ನೋಡ್ಬೇಕಾಗುತ್ತೆ. ಬಟ್ ಪೊಲೀಸರ ಮೇಲಿನ ದಾಳಿ ಆಗಿರ್ಬೋದು, ಸಾರ್ವಜನಿಕರ ಆಸ್ತಿ ಪಾಸ್ತಿಗೆ ಹಾನಿ ಮಾಡುವಂಥದ್ದಾಗಿರ್ಬೋದು, ಗಲಭೆ ಪ್ರಕರಣಗಳಾಗಿರ್ಬೋದು, ಇವುಗಳನ್ನ ಹಿಂಪಡೆಯೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡಬಾರ್ದು. ಯಾವುದೇ ಕಾರಣಕ್ಕೂ ಮಾಡಿಕೊಡಬಾರ್ದು. ಅದು ಯಾರೇ ಆಗಿರಲಿ, ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅನ್ನುವಂಥದ್ದನ್ನ ಹೈಕೋರ್ಟ್ ಮತ್ತೆ ಎತ್ತಿ ಹಿಡಿಯುತ್ತೆ ಅನ್ನುವಂಥ ನಂಬಿಕೆ ಖಂಡಿತವಾಗ್ಲೂ ನಮಗೆಲ್ಲರಿಗೂ ಕೂಡ ಇದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.